ಮೈಸೂರು ಪ್ಯಾಲೇಸಿಗೆ ಗೋಯಿಂಗ್. ಈಗ ಒಂದು ದಾರಿ ಮಿಸ್ ಆಗ್ಬಿಟ್ಟು ಯಾವ್ದಾದ ಓಣಿ ಗೀಣಿ ಎಲ್ಲ ಒಳಗೆ ಹೋಗ್ಬಿಟ್ಟಿದ್ದೀವಿ. ಈಗ ಯಾರೋ ಭಾರಿ ಹಂಪ ಹಾಕ್ಬಿಟ್ಟಿದ್ದಾರೆ ಮೈಸೂರಲ್ಲಿ. ನಾವು ಹಿಂಗೆ ಹೋಗಿ ಹಿಂಗೆ ಬಂದಿದ್ದೀವಿ. ರಿಲಯನ್ಸಿನ ಸೆಂಟ್ರು ಅಂತ ಬೇರೆ ಒಂದಿದೆಯಾ, ನೈಸ್. ಇದೆಲ್ಲ ಭಾರಿ ಗೋಲ್ಡ್ ಶಾಪ್ ಕಾಣ್ತಾ ಇದೆ ನನಗೆ. ಅಲ್ಲಿಂದ ಇಲ್ಲಿಗೆ ಉದ್ದಕ್ಕೂ ಗೋಲ್ಡ್ ಶಾಪ್. ಅಷ್ಟೊಂದು ಚಿನ್ನ ಪರ್ಚೇಸ್ ಮಾಡ್ತಾರ ಇಲ್ಲಿ. ಇದು ದೊಡ್ಡ ಗಡಿಯಾರ ಆ್ಯಂಡ್ ಮೈಸೂರು ಪ್ಯಾಲೇಸ್. ಯಾಕೆ ಜನ ಹಿಂಗೆ ಬರ್ತಾರೆ? ಡೈರೆಕ್ಟ್ ನುಗ್ಗಿಸ್ಬಿಡು ಮಗ, ಹೇಳೋಣ ಏನೋ ರಾಜರು ಗಾಡಿ ಬಂದೈತೆ ಅಂತ ಹೇಳ್ಬಿಟ್ರಿ. ಚೆನ್ನಾಗಿದೆ ಮೈಸೂರು ರಸ್ತೆಗಳು ನೋಡಿ. ಪ್ಯಾಲೇಸ್ ಬನ್ನಿ 20 ರೂಪಾಯಿ ಪ್ಯಾಲೇಸಿಗೆ ಹೋಗಿ. ಎಲ್ಲಿಂದ ಎಂಟ್ರಿ ಮಗ? ಅವಾಗಲಿಂದ ಬರೀ ಸುತ್ತಾನೆ ಇದ್ದೀವಿ, ಎಂಟ್ರಿನೇ ತೋರಿಸ್ತಾ ಇಲ್ಲ ಇವರು. ವೆಲ್ಕಮ್ ಟು ದ ಮೈಸೂರು ಪ್ಯಾಲೇಸ್. ಭಾರಿ ರಶ್ ಇದೆ ಅನ್ನಿಸ್ತಾ ಇದೆ ನನಗೆ. ಯಾಕೆ ಇವತ್ತು ಶನಿವಾರ ಅಲ್ಲ, ಎಲ್ಲರೂ ನಮ್ಮ ಥರ ಟೂರಿಸ್ಟ್ ಬಂದ್ಬಿಟ್ಟಿದ್ದಾರ ಅಂತ. ಈ ಎಂಟ್ರೆನ್ಸ್ಗಿಂತ ಆ ಎಂಟ್ರೆನ್ಸಲ್ಲಿ ಮಜಾ ಜಾಸ್ತಿ ಬರುತ್ತೆ. ಯಾಕಂದರೆ ಅದು ಒಂಥರ ಲುಕ್ ಚೆನ್ನಾಗಿ ಕಾಣ್ತಾ ಇತ್ತು. ಇದೊಳ್ಳೆ ಸಣ್ಣ ಎಂಟ್ರೆನ್ಸ್ ಮಾಡಿಬಿಟ್ಟಿದ್ದಾರೆ. ಅಲ್ಲೇ ಸುಮ್ಮನೆ ಟಿಕೆಟ್ ಕಲೆಕ್ಷನ್ ಏನಾರು ಅಲ್ಲೇ ಕೊಟ್ಬಿಟ್ಟಿದ್ರೆ ಚೆನ್ನಾಗಿರೋದು. ಭಾರಿ ಉದ್ದ ಲೈನ್ ಇದೆ ಗುರು. ಆಗ್ತಾ ಇಲ್ಲ, ಬಿಸಿಲು ಬೇರೆ. ಮೈಸೂರು ಪ್ಯಾಲೇಸ್ ನೋಡಿ, ಆ ರೆಡ್ ಕಲರ್ ಇರೋದೆಲ್ಲ ಗೋಲ್ಡನ್ ಕಲರ್ ಹೆಂಗಾಗಿದೆ, ಪೇಂಟ್ ಹೊಡೆದಿಲ್ವಾ ಅಂತ. ನೈಸ್ ಮೈಸೂರು ಪ್ಯಾಲೇಸ್. ಇದ್ರೊಳಗೆ ಇನ್ನೂ ಏನೋ ಟಿಕೆಟ್ ಕೇಳಬೇಕಲ್ಲ ಮಗ? ಆಗಲ್ಲ ಮಗ, 150 ರೂಪಾಯಿ ಕೊಟ್ಟಿದ್ದೀವಿ ಈ ಟಿಕೆಟಿಗೆ. ಗುರು ಇಲ್ಲೂ ಚಪ್ಪಲ್ ಬಿಚ್ಚಬೇಕಲ್ಲ ಗುರು? ಸ್ಲಿಪ್ಪರ್ ಹಾಕೊಂಬಂದಿರಾಗ ಶೂ ಬೇರೆ ಹಾಕೊಂಬಂದಿದ್ದೀನಿ. ರಚ್ಗೆದ್ದಿ ಫೋಟೋ ಎಲ್ಲ ವೀಡಿಯೋನೇ ಮಾಡ್ಕೊತೀನಿ ಅಂತೆ. 543 ನಮ್ಮದು. ಕೊಡಲಿಲ್ಲ ಅಂದರೆ ವಾಪಸ್ಸು ಗೊತ್ತಲ್ಲ. ಸರಿ ಆಯಿತು, ಕಾಲಲ್ಲಿ ಇದು ಮಾಡ ಅಂತ ಹೇಳಿದ್ರೆ ಒಂದು ಇದಾರು ಹಾಕ್ಬೇಕಲ್ಲ, ಆರಾಮಾಗಿರೋದು. ಭಾರಿ ಕನ್ಫ್ಯೂಸಿಂಗ್ ಮಾಡಿಬಿಟ್ಟು ಆಗ್ತಾ ಇಲ್ಲ ಗುರು. ಗುರಿ ಬಿಸಿಲು. ಪೊಲೀಸ್ ಅಂಕಲ್ ಎಲ್ಲಿಂದ ಎಂಟ್ರಿ ಕೊಡೋದು ಅಂತ ಇಂಥ ಎಂಟ್ರಿ ಡನ್. ಮೈಸೂರು ಸಿಲ್ಕ್ ಸ್ಯಾರಿ ಬೇಕಾ? ಇಲ್ಲಿದೆ ಮೈಸೂರು ಪ್ಯಾಲೇಸ್ ಬೋರ್ಡು. ಮೈಸೂರು ಪ್ರವೇಶ ಎಂಟ್ರಿ ದಾರಿ ಇಷ್ಟು ದೊಡ್ಡದಿದೆ ಗುರು ಪ್ಯಾಲೇಸು. ಆಗಿನ ಕಾಲದಲ್ಲಿ ಕಟ್ಬೋದೈತಿ, ಈಗಿನ ಕಾಲದಲ್ಲಿ 1 ಎಕರೆ ತಗೊಳಕ್ಕಾಗಲ್ಲ. ಇದು ಕಾಣ್ತಾ ಇದೆಯಲ್ಲ ಆರ್ಚ್ ಥರ, ಇಲ್ಲೆಲ್ಲ ಇದರ ಟೈಮಲ್ಲಿ, ದಸರಾ ಟೈಮಲ್ಲಿ ಆನೆಗಳು ನಿಲ್ತಾವಂತೆ. ವೆಲ್ಕಮ್ ಟು ದ ಮೈಸೂರು ಪ್ಯಾಲೇಸ್. ಒಂದು ಸ್ವಲ್ಪ ಕತ್ಲೆ ಇದೆ, ದೇವರಿನ ಆಶೀರ್ವಾದ ಇರಲಿ. ಅದೇ ನೈಸ್. 600 years old. Founder of the dynasty, ಬರೀ ಸ್ವಲ್ಪ ಜಾಗ ಮಾತ್ರ ಓಪನ್ ಮಾಡಿರೋದು ಅನ್ಸುತ್ತಲ್ಲ. ಮುಂಚೆ ಎಲ್ಲ ರಾಜರು ಹಿಂಗೆ ಹೆಂಗೆ ನಡ್ಕೊ ಹೋಗ್ತಿರ್ತಾರೆ ಮಗ. ಫೀಲ್ ಬರುತ್ತೆ, ಫೀಲ್. ಇವ್ರು ಎಲ್ಲಿಂದ ಎಂಟ್ರಿ ಮಾಡ್ತಾರೆ? ಎಕ್ಸಿಟಾ ಎಂಟ್ರಿ?
ತುತ್ತು 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 ಹೇ ಸೈನಿಕ ಮುಚ್ಚು ನಿನ್ನ ಬಾಯಿಯನ್ನು. ಏನು ಫೀಲ್ ಬರ್ತಿತ್ತಲ್ಲ ಅವಾಗ ರಾಜ ಆಗಿರೋಕ್ಕೆ. ಏ ಸೈನಿಕ ಮುಚ್ಚು ಬಾಯನ್ನು. ಏನು ರಿಯಲ್ ಆನೆಗಳ ಎಲ್ಲಿದೆ ಮಗ? ಓ ಇದೆಲ್ಲ ರಿಯಲ್ ಅಂತ ನಮ್ಮ ತಿಲಕ್ ಬೈ ಹೇಳ್ತಾ. ಮೋಸ್ಟ್ಲಿ ಇರ್ಬೋದು, ನಿಜವಾದ ಆನೆ ಇದು. ಕ್ರೇಜಿ ಇದೆ. ಹಾಂ ಮೋಸ್ಟ್ಲಿ ಇರಬೇಕು, ಇಲ್ಲಾಂದ್ರೆ ಅಷ್ಟಕ್ಕೆ ಎಕ್ಸಾಕ್ಟ್ ಶೇಪ್ ಬರಲ್ಲ ಅಂದ್ಕೊಂತೀನಿ. ಹಾಂ ಹಾಂ ಇದೇ ಥರ ಲೈಟ್ ಇತ್ತಾ ಅಂತ ಮುಂಚೆನೂ. ಮಹೇಶ್ಮತಿ ಸಾಮ್ರಾಜ್ಯಂ. ಆ ಮೇಲ್ಗಡೆ ಆರ್ಕಿಟೆಕ್ಚರ್ ನೋಡಿ ಹೆಂಗಿದೆ ಅಂತ ಹೇಳ್ಬಿಟ್ಟು, ಆವಾಗಲೇ ಯಾವ ಥರ ಕರ್ವಿಂಗ್ ಮಾಡಿದರು ಅಂತ ಹೇಳ್ಬಿಟ್ಟು ಕ್ರೇಜಿ ಮಾಡಿದ್ದಾರೆ, ಕ್ರೇಜಿ. ಒಂದೊಂದು ಕರ್ವಿಗೆ ನಾನು ಹೆಚ್ಚು ಕಮ್ಮಿ ಒಂದೊಂದು 6-7 ತಿಂಗಳು ತಗೊತಾರೆ ಅಂದ್ಕೊತೀನಿ. ಇದರಿಂದ ನೋಡಿ ಹೆಂಗೆ ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು ಮೈಸೂರು ಪ್ಯಾಲೇಸ್. ಇದೆಲ್ಲ ಏನೇನಾಗಿತ್ತು, ಹೆಂಗೆ ಇದ್ದರು ಅಂತ ಹೇಳ್ಬಿಟ್ಟು ಅದರದ್ದು ಇದು ಏನಂತಾರೆ ಇಮೇಜಸ್ ಮಾಡಿ ಡ್ರಾಯಿಂಗ್ ಮಾಡಿರ್ತಾರೆ. ಇಲ್ಲಿಂದ ನೋಡಿ ಹೆಂಗೆ ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು ಚೆನ್ನಾಗಿದೆ. ಆ್ಯಕ್ಚುಲಿ ಕ್ಯಾಮ್ರಾ ಜಸ್ಟಿಸ್ ಮಾಡಲ್ಲ ಯಾವತ್ತು. ಅದು ಬ್ರೌನ್ ಇದೆ ಬಟ್ ಎಲ್ಲೋ ಥರ ಕಾಣ್ತಾ ಇದೆ. 34K ಮಾಡೋಣ. ಇವಾಗ ನೋಡಿ, ಇವಾಗ ಎಕ್ಸಾಕ್ಟ್ ಕಾಣ್ತಾ ಇದೆ ಹೆಂಗೆ ಅಂತ. ಅಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಆಗಿನ ಕಾಲದಲ್ಲಿ ಯಾವುದೇ ಟೆಕ್ನಾಲಜೀಸ್ ಇಲ್ದಲ್ಲೇ ಈ ಥರ ಸ್ಟ್ರಕ್ಚರ್ ಕಟ್ಟಿದ್ದಾರೆ ಅಂತ ಹೇಳಿದ್ರೆ ಹ್ಯಾಟ್ಸ್ ಆಫ್ ಅಂತಲೇ ಹೇಳ್ಬೋದು. ಈಗಿಂದು ಕಾಲದಲ್ಲಿ ಒಂದು ಮನೆ ಕಟ್ಟೋಕ್ಕೆ 1 ವರ್ಷ ಅಂತಾರೆ. ಅದೇ ಥರ ಮುಂಚೆ ಇಷ್ಟು ದೊಡ್ಡ ಪ್ಯಾಲೇಸ್ನ ಎಷ್ಟು ವರ್ಷ ಹಿಂದೆಯಿಂದ ಸ್ಟಾರ್ಟ್ ಮಾಡಿರ್ತಾರೆ. ನೈಸ್. ಅಂಬಾರಿಯಲ್ಲಿ ಅಂಬಾರಿ ಆ ಕಡೆ ಇದೆ. ನೈಸ್ ಗಾಡಿ. ಎಲ್ಲಿಂದ ಬರ್ತಿದೆ ಗಾಡಿ? ಕಿಕ್ಕಿನೇ ಇಲ್ಲ. ಎಲ್ಲಿಂದ ಬರ್ತಾ ಇದೆ ಗಾಡಿ? ಎಲ್ಲಿಂದ ಬರ್ತಾ ಇದೆ ಗಾಡಿ? ಒಂದೊಂದು ಡೋರಲ್ಲಿ ಕರ್ವಿಂಗ್ಸ್ ನೋಡಿ ಹೆಂಗಿದೆ. ಹಾಂ ಎಲ್ಲಿಂದ ಬರ್ತಾ ಇದೆ? ಡೋರ್ ಪೂರ್ತಿ ಕರ್ವಿಂಗ್ ನೋಡಿ ಹೆಂಗಿದೆ ಅಂತ ಹೇಳ್ಬಿಟ್ಟು. ನಮ್ಮ ಮನೆ ಮೇನ್ ಡೋರ್ ಮಾಡೋಕ್ಕೆ ಅವನು ಎಷ್ಟು ಇದು ಮಾಡ್ದ ಗೊತ್ತಾ? ಬರೀ ಪಟ್ಟಿ ಹಾಕ್ಬಿಟ್ಟು ಇದಕ್ಕೆ. ಬಟ್ ಈ ಥರ ಕರ್ವಿಂಗ್ ಮಾಡೋಕ್ಕೆ ಕ್ರೇಜಿ. ಇದು ನೋಡ್ಬೋದು ರಾಜರವರ ಪೇಂಟಿಂಗ್. ರಾಜನ ರಾಣಿ ನಮಗ ಫ್ಯಾಮಿಲಿ, ರಾಜರ ಅವರ ಫ್ಯಾಮಿಲಿ ಪೇಂಟಿಂಗ್ಸ್. ಎಲ್ಲ ಫುಲ್ ಪೇಂಟಿಂಗು. ಕೃಷ್ಣರಾಜ ಒಡೆಯರ್. ಎಸ್, ಮುನ್ನಡಿ ಕೃಷ್ಣರಾಜ. ಕ್ರೇಜಿ. ಆಗಿನ ಕಾಲದಲ್ಲೇ ಪೇಂಟಿಂಗು. ಪಿಕ್ಚರ್ಸ್ ಆಫ್ ದ ರಾಯಲ್ ಫ್ಯಾಮಿಲಿ. ದೇವರಾಜ ಅರಸ್ ಆ್ಯಂಡ್ ಹಿಸ್ ವೈಫ್. ಕ್ರೇಜಿ. ಕೃಷ್ಣರಾಜ ಒಡೆಯರ್. ನಾಲ್ವಡಿ ಕೃಷ್ಣರಾಜ ಒಡೆಯರ್. ಭಾರಿ ಓದಿದ್ದೀವಿ 10th ಓದಿದ್ವಲ್ಲ ಕೃಷ್ಣರಾಜು. ಅದೇ ಥರ ನಿಮಗೆ ಈ ಕಡೆ ಸೈಡು ಇದ್ಯಾರ ಮಗ ಇದು? ಇಂಗ್ಲೀಷ್ ಅವ್ರದ್ದು ಅಲೆಕ್ಸಾಂಡರ್. ರಾಜ ಅಲ್ಲ, ಸೈನಿಕ ಇರಬೇಕು ಮೋಸ್ಟ್ಲಿ ಇವರು. ಕ್ರೇಜಿ ಇದೆ. ಅವ್ರು ಯೂಸ್ ಮಾಡ್ತಿದ್ದ ಪಾತ್ರೆನ ಅಂತ ಏನೋ ಮಾಡಿ ಅವ್ರು ಯೂಸ್ ಮಾಡ್ತಿದ್ದ ಅಥವಾ ಏನೋ ಗಿಫ್ಟಾ ಏನಿದು?
ಕ್ರೇಜಿ ಇದೆ ಇದ್ರ ಒಂದೊಂದು. ಇದೆಲ್ಲ ನೇಬರಿಂಗ್ ಇದರಿಂದ ಡಿಸ್ಟಿಕ್ಕಿಂದ ಸಿಕ್ಕಿರೋ ಅಂಥ ಗಿಫ್ಟ್ಗಳು. ಇಷ್ಟು ಚೆನ್ನಾಗಿದೆ ಗುರು. ಹಾಂ, ಮೈಸೂರು ಹಾರ್ಸ್ ರಿಯರ್ ಗಾರ್ಡ್. ಅಟೆನ್ಷನ್ ಸ್ಟ್ಯಾಂಡರ್ಟೀಸ್. ಯಾಕಣ ವಿಷಯ ಹೊಡಿತಿದ್ಯಾ? ಇದ್ರೊಳಗೆ ಬಿಟ್ಬಿಡ್ಬೇಕಿತ್ತು, ಚೆನ್ನಾಗಿರೋದು. ಆರಾಮಾಗಿ ಕಂಬದ ಜೊತೆ ನಿಂತ್ಕೊಂಡು ಫೋಟೋ ಹೊಡ್ಕೊಂಡು ಒಂದು ರೌಂಡು. ಬಟ್ ಆದ್ರೆ ಕ್ರೇಜಿ ಅಂದರೆ ನನಗಿದ್ದು ಸೀಲಿಂಗು ಇಷ್ಟ ಆಯಿತು ಅವರು, ಎಷ್ಟು ಕ್ರೇಜಿ ಮಾಡಿದ್ದಾರೆ ಅಂತ. ನೈಸ್, ಕ್ರೇಜಿ ಇದೆ ಗುರು. ವರ್ತ್ ಗಿವಿಂಗ್ 150. ನಾನು ಎಷ್ಟೋ ವರ್ಷದ ಹಿಂದೆ ನೋಡಿದ್ದೆ, ಬಟ್ ಈಗ ಸದ್ಯಕ್ಕೆ ಏನು ನೋಡಿರಲಿಲ್ಲ. ಬಟ್ ನೈಸ್. ತಿಲಕ್ ದ ಫೋಟೋಗ್ರಾಫರ್ ಈಗ ಫೋಟೋ ತೆಗಿತಾನೀಗ. ಇದು ನೋಡಿ, ಇದು ಆ್ಯಸ್ ಪರ್ ದ ತಿಲಕ್ ನಾಲೆಡ್ಜ್, ಇಲ್ಲಿ ಆನೆಗಳೆಲ್ಲ ಬಂದು ಇಲ್ಲಿಂದ ಡೈರೆಕ್ಟ್ ಎಂಟ್ರಿ ತೊಗೊಂಡು ಆಯುಧ ಪೂಜೆ ಟೈಮಲ್ಲಿ ಎಲ್ಲ ಆಯುಧ ಪೂಜೆ ಸಾಮಾನುಗಳೆಲ್ಲ ಪೂಜೆ ಮಾಡ್ತಾರಂತೆ ಇಲ್ಲಿ. ನೈಸ್. ಇದಿದೆ ಅಲ್ಲ, ಗಾಜು ಇನ್ನೂ ಚೇಂಜ್ ಮಾಡಿಲ್ಲ ಅನಿಸುತ್ತೆ. ಈ ಕಡೆ ಚೇಂಜ್ ಮಾಡಿದ್ದಾರೆ. ಇಲ್ಲ, ಎಲ್ಲದು ಹಂಗೆ ಇದೆ, ಆಗಿನ ಕಾಲದ್ದೇನಾ ಅಂತ. ಗ್ಲಾಸು ಅದೆಲ್ಲ ಚೂರಾಗಿದೆ. ಇದೇನಕ್ಕೆ ಹಾಕಿದ್ದಾರೆ? ಏನು ಬೀಳಬಾರ್ದು ಅಂತನಾ? ಓ, ಗಲೀಜಾಗಬಾರ್ದು ಅಂತ. ಕರೆಕ್ಟ್. ಕ್ರೇಜಿ ಇನ್ಫಾರ್ಮೇಷನ್ ಬೈ ಮಿಸ್ಟರ್ ತಿಲಕ್ BY. ಥ್ಯಾಂಕ್ ಯು ಗುರು. ಆಗಿನ ಕಾಲದಲ್ಲಿ ಲಿಫ್ಟ್ ಇತ್ತು, AC ಲಿಫ್ಟ್ ಅಂತ ಇದೆ. ಕ್ರೇಜಿ. ದಿಸ್ ಈಸ್ ಮೋಸ್ಟ್ಲಿ ಎಲ್ಲಿ ಕುತ್ಕೊಂತಾರಲ್ಲ ಅವರು, ಅದಿರ್ಬೋದು ಅಂತ. ಊರಾರ ಮಲ್ಕೊಂಡಿದ್ದಾರೆ ಕುತ್ಕೊಳ್ಳೋ ಬದಲು. ಇದೆಲ್ಲ ಫುಲ್ಲು ಸಿಲ್ವರ್ದೆ ಮಗ. ಕ್ರೇಜಿ. ಇದೆಲ್ಲ ಸಿಲ್ವರ್ ಚೇರ್ಗಳು ಇವ್ರು ಯೂಸ್ ಮಾಡಿರೋದು. ಯಾರೋ ರಾಜರು ಮತ್ತು ಮಗ ರಾಜರು ಇಷ್ಟು ಚಿಕ್ಕ ಚೇರ್ ಕೊಡ್ತಿದ್ರ. ಡಿಸ್ಪ್ಲೇ ಆಫ್ ದ ಚೇರ್. ಇದೆಲ್ಲ ಫುಲ್ ಸಿಲ್ವರ್ ಚೇರ್ಗಳು. ನೈಸ್. ಮ್ಯಾಮ್ ಚೇರ್ ಮೇಲೆ ಕೂರಿ ಮ್ಯಾಮ್. ನೀವೇನು ಮ್ಯಾಮ್ ಏನು ಆ ಚೇರ್ ಮೇಲೆ ಕೂತಾರೆ, ಈ ಚೇರ್ ಮೇಲೆ ಕೂರೋದು ಬಿಟ್ಟು. ನೈಸ್. ಇಲ್ಲಿ ಎಷ್ಟು ರೂಮ್ ಇದಾವಂತ ಗೊತ್ತಾ? ಬಟ್ ಎಲ್ಲ ರೂಮ್ನು ಓಪನ್ ಮಾಡಿಲ್ಲ, ಬರೀ ಯಾವ್ದು ತೋರಿಸ್ಬೇಕು ಜನಕ್ಕೆ ಅಷ್ಟು ಮಾತ್ರ ಓಪನ್ ಮಾಡ್ಕೊಂಡಿದ್ದಾರೆ. ಇದು ನೋಡಿ, ಏನಿದು ಗೊತ್ತಾಗ್ತಾ ಇಲ್ಲ ಏನಿದು ಅಂತ. ಬನ್ನಿ ಅಂಬಾರಿ ಹತ್ತತ್ರ ಹೋಗೋಣ. ಅಂಬಾರಿ ಊರಿನಲ್ಲಿ ಅದ್ದಿನ ಕಣ್ಣುಗಳು. ಏಕೆ? ಓ ಮೈ ಗಾಡ್, ತೆಗ್ಸಿ ರಾಜ ಬಂದಿದ್ದಾನೆ. ಅಂಬಾರಿ ಬೇಕಿತ್ತು, ನೋಡ್ಬೇಕೀಗ. ಇದೆಯಾ? ಹಂಗಲ್ಲ, ಅದನ್ನ ನೋಡೋಕ್ಕೆ ಅರ್ಧ ಜನ ಬರ್ತಾರೆ ಮಗ. ಅದೇ ಇಲ್ಲ ಅಂದರೆ ಈಗ ಫಸ್ಟ್ ಇಯರ್ಗೆ ತಗೋಗಿದ್ದಾರೆ, ಕ್ಲಾಸ್ ಮಾಡಿಬಿಟ್ಟಿದ್ದಾರೆ. ಏನು ದುರಾದೃಷ್ಟ. ಈ ಮೆಟ್ಲುಗಳಿಗೆ ನೋಡಿ ಏನೋ ಇದಾಕಿದ್ದಾರೆ, ಬೀಳಬಾರ್ದಂತನ ಏನದು ಹಾಕಿದ್ದಾರೆ. ಮೆಟ್ಲು ಬೀಳತ್ತಾ? ಇದೇ ಆ ಥರ ಮಗ ಅದು ಕಾನ್ಸೆಪ್ಟು. ಇದೇ ಆ ಥರ ಕಾನ್ಸೆಪ್ಟು. ಇಂಚಸ್ ಇಲ್ಲಿಗೆ ಯಾಕೆ ಹಾಕಿದ್ದಾರೆ? ಇದು ನೋಡಿ, ಆ್ಯಕ್ಚುಲಿ ನಾನು ಕೆಳಗಡೆ ಚೆನ್ನಾಗಿದೆ ಅಂತ ಹೇಳ್ತಿದ್ನಲ್ಲ ಆರ್ಕಿಟೆಕ್ಚರು. ಇದು ನೋಡಿ ಹೆಂಗಿದೆ ಅಂತ ಹೇಳ್ಬಿಟ್ಟು. ಕ್ರೇಜಿ. ಬಂದಿದ್ದೆಲ್ಲ ಫೋಟೋ ತೆಗ್ಸ್ಕೊಂತಾರೆ, ಅವ್ರಿಗೆ ಬಿಟ್ಬಿಡೋಣ ಫೋಟೋ ತೆಗ್ಸ್ಕೊಳ್ಳೋಕ್ಕೆ. ಮಿರರ್ ನೋಡು ಗುರು, ಇಷ್ಟು ದೊಡ್ಡದಾಗಿದೆ. ಅಪ್ಪ, ರಾಜರು ಕೂತ್ಕೊಂಡು ಮಿರರಲ್ಲಿ ನೋಡ್ಕೊಂತಿದ್ರು ಮುಂಚೆ. ಎಷ್ಟು ದೊಡ್ಡ ಮಿರರಲ್ಲಿ. ಆಗಿನ ಕಾಲದ ಆರ್ಕಿಟೆಕ್ಚರೇ
ಎಷ್ಟು ಹೈ ಲೆವೆಲಲ್ಲಿ ಇತ್ತು ಅಂತ ನೋಡ್ಬೋದು ಇದು ನೋಡಿದ್ರೆ. ಕಂಡ್ರಿ ಜಜ್ಮೆಂಟ್ ಕೊಡ್ತೀವಿ. ಜಡ್ಜ್ಮೆಂಟ್ ಮೀನ್ಸ್ ಯಾವುದಕ್ಕೆ? ಏನಾದ್ರು ಪರಿಹಾರ ಪರಿಹಾರ ಗಿರಿಹಾರ ಏನಾರು ಇದ್ದರೆ ಇಲ್ಲಿ ಕೊಡ್ತಾಯಿದ್ರಂತೆ. ಕ್ರೇಜಿ. ಈಗಿನ ಕಾಲದ್ದು ಮಿಸ್ತ್ರಿಗಳಿಗೆ ಅಥವಾ ಯಾರು ಸಿವಿಲ್ ಇಂಜಿನಿಯರ್ಸ್ಗೆ ಈ ಥರ ಮಾಡಿಬಿಡಿ ಅಂತ ಹೇಳಿದ್ರೆ ಸತ್ತೋಗ್ಬಿಡ್ತಾರೆ, ಆಗಲ್ಲ ಅವ್ರ ಕೈಯಲ್ಲಿ. ನೋಡಿ ಡಿಸೈನ್ಗಳು ಹೆಂಗಿದೆ ಅಂತ ಹೇಳ್ಬಿಟ್ಟು ತಡ್ರಿ ತೋರಿಸ್ತೀನಿ ನೀಟಾಗಿ. ಡಿಸೈನ್ಗಳು ನೋಡಿ ಬರೀ ನೈಸ್ ಡಿಸೈನ್. ಮೇಲ್ಗಡೆ ದೇವ್ರಿನ ಫೋಟೋ ಕ್ರೇಜ್ ಇದೆ. ಶ್ಯಾಂಡಲಿಯರ್ ನೋಡಿ ಬರೀ. ಇಲ್ಲಿಂದ ನೋಡಿ ಹೊರಗಡೆ ಹೆಂಗೆ ಕಾಣ್ತಾ ಇತ್ತು ಅಂತ ಹೇಳ್ಬಿಟ್ಟು. ಯೂಶಲಿ ರಾಜರು ಇಲ್ಲಿ ಕುತ್ಕೊಂಡು ಏನಾರ ಹಂಗಂದರೆ ಪರಿಹಾರ ಅಥವಾ ಏನಾರ ಯಾರ್ದಾರ ಇದು ಕ್ವೆರೀಸ್ ಅಂತೀನಿ, ಏನಂತಾರೆ, ಏನಾರ ತೊಂದರೆ ಇದ್ದರೆ ಇಲ್ಲಿ ಕುತ್ಕೊಂಡು ಸಾಲ್ವ್ ಮಾಡ್ತಾಯಿದ್ರಂತೆ. ಇಲ್ಲೆಲ್ಲ ಡ್ಯಾನ್ಸ್ ಪ್ರೋಗ್ರಾಮ್ ಎಲ್ಲ ಮಾಡ್ತಾಯಿದ್ರಂತೆ. ಕ್ರೇಜಿ. ಎಷ್ಟು ಚೆನ್ನಾಗಿದೆ. ಬಟ್ ಅಂಬಾರಿ ಒಂದು ಸಿಗಲಿಲ್ಲ. ಅಂಬಾರಿ ನೋಡೋಕ್ಕೆ ಆಗಲಿಲ್ಲ ನಮ್ಮ ಕೈಯಲ್ಲಿ. ಮನೆ ಎಷ್ಟು ಚೆನ್ನಾಗಿ ಒರೆಸ್ತಿದೆ ನೋಡ್ರಿ. ಐ ಮೀನ್ ಮನೆ ಎಲ್ಲ ಪ್ಯಾಲೇಸ್. ಕ್ರೇಜಿ ಈ ಡೋರ್ಗಳು ನೋಡಿ ಹೆಂಗಿದೆ ಅಂತ ಹೇಳ್ಬಿಟ್ಟು. ಇದು ಆಮೇಲೆ ಗ್ಲಾಸ್, ಇದು ಆಮೇಲೆ ಹಾಕಿರೋದು. ನಾನು ಮುಂಚೆನೇ ಇತ್ತು ಅಂದ್ಕೊಂಬಿಟ್ಟು. ವಾವ್ ಕ್ರೇಜಿ. 4K ಹಾಕ್ತೀನಿ, ಇದರಲ್ಲಿ ಎಷ್ಟು ಕ್ಲಿಯರಾಗಿ ಕಾಣೋದು. ಈಗ ನೋಡಿ ಹೆಂಗೆ ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು. ಕ್ರೇಜಿ ಕಾಣ್ತಾ ಇದೆ. ಆ್ಯಕ್ಚುಲಿ ರಿಯಲ್ ಐಸಿಂದ ಚೆನ್ನಾಗಿ ಕಾಣ್ತಾ ಇದೆ. ಮೊಬೈಲ್ ಕ್ಯಾಮ್ರಾ ಅಷ್ಟೊಂದು ಜಡ್ಜ್ ಮಾಡೋಕ್ಕಾಗಲ್ಲ. ನಾವೊಂದು ಫೋಟೋ ತಗೊಳ್ಳೋಣ. ಅಷ್ಟೇ, ಫೋಟೋ ಮುಗೀತು ನಮ್ಮದು ಲಾಗೇ ಇದೆಯಂತೆ. ಫೋಟೋ ಎಲ್ಲ ಏನಕ್ಕೆ ಮೆಮೊರಿ ಆಗಿ ವ್ಲಾಗ್ ನಾವು ಮತ್ತೆ ಬಂದು ನೋಡಬೇಕು ಅಂತ ಹೇಳಿದ್ರೆ ವ್ಲಾಗ್ ನೋಡ್ತೀವಿ ನಾವು. ಫೋಟೋ 4 ದಿವಸ ಇರುತ್ತೆ, ಡಿಲೀಟ್ ಆಗುತ್ತೆ. ಆದರೆ ವ್ಲಾಗ್ ಹಂಗಲ್ಲ, ವರ್ಷಾಂಗಟ್ಟಲೆ ಇರುತ್ತೆ. ಚಾನಲ್ ಡಿಲೀಟ್ ಆಗಲಿಲ್ಲ ಅಂತ ಹೇಳಿದ್ರೆ ಡಿಲೀಟ್ ಆದರೆ ಇನ್ನೇನು ಮಾಡೋಕ್ಕಾಗುತ್ತೆ, ಎಲ್ಲರೂ ಡೌನ್ಲೋಡ್ ಮಾಡ್ಕೊಬೋದು, ಆಪ್ಷನ್ ಇರುತ್ತೆ ಒಂದು. ಸೊ ಬನ್ನಿ ಕೆಳಗಡೆ ಹೇಳ್ದೋಣ. ಬ್ರೋ ಕ್ರೇಜಿ ಇದೆ ಇದು. ಹಿಂಗಿದೆ ನೋಡಿ, ಇದು ಬಿದ್ದಿದ್ದಾನು ವೀಡಿಯೋ ಮಾಡೋಕ್ಕೋಗಿ. ಬಟ್ ಕ್ರೇಜಿ ಇದೆ ಸ್ಟೆಪ್ಸು. ಆಗಿನ ಕಾಲದಲ್ಲಿ ಈ ಥರ ಇಲ್ಲ. ತಡ್ರಿ ಆ ಕಡೆಯಿಂದ ಒಂದ್ಸತಿ ತೋರಿಸ್ತೀನಿ ಹೆಂಗಿದೆ ಅಂತ ಹೇಳ್ಬಿಟ್ಟು. ಇಲ್ಲಿಂದ ನೋಡಿ ಹೆಂಗೆ ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು. ಹಿಂಗಿದೆ ಕರ್ವ್. ಇಷ್ಟ ಮುಗೀತಾ? ಮುಗಿದು ಬಿಡ್ತು, ಖತಮ್. ಮುಗೀತು. ಇಲ್ಲಿ ವಾಪಸ್ ನಂಬರ್ ಬಂದ ಅದು ಹೇಳಿದ್ರೆ, ನಂಬರು 543 ಅಂತ ಹೇಳಿದ್ರೆ ಅವರು ನಿಮಗೆ ಫ್ರೀ ಆಫ್ ಕಾಸ್ಟಲ್ಲಿ ಕೊಡ್ತಾರೆ. ಪರವಾಗಿಲ್ಲ, ದುಡ್ಡೇನು ಇಸ್ಕೊಂತ ಇಲ್ವಲ್ಲ. ತಡ್ರಿ ಎಲ್ಲರ ಕುತ್ಕೊಂಡು ಹಾಕೋಣ. ಜಾಗ ಇಲ್ಲ, ಜನ ಸಾಗರ. ಇಲ್ಲ, ಜನ ಸಾಗರ ಇದ್ದಾರೆ, ಆಗಲ್ಲ. ನಿಂತ್ಕೊಂಡು ಹಾಕೊಬೇಕು. ಮೆಟ್ಲು ಹತ್ಕೊಂಡು ಎಸ್ ಡೈರೆಕ್ಟ್ ಆಗಿರ್ಬೋದು. ಈಗ ಪ್ಯಾಲೇಸ್ ಹೊರಗಡೆಯಿಂದ ನೋಡಾಯಿತು. ಈಗ ಹೊರಗಡೆಯಿಂದ ನೋಡೋಣ ಏನೇನಿದೆ ಅಂತ ಹೇಳ್ಬಿಟ್ಟು. ಫುಲ್ ಇಂಗ್ಲೀಷ್ ಪೀಪಲ್ ಬಂದಿದ್ದಾರೆ. ಐ ವಿಲ್ ಆಲ್ಸೋ ಟಾಕ್ ಇನ್ ಇಂಗ್ಲೀಷ್ ಟು ಮೇಂಟೈನ್ ದ ಸ್ಟ್ಯಾಂಡರ್ಡ್ಸ್. ಕ್ಯಾಮಲ್ ನೋಡಿ, ಕ್ಯಾಮಲ್ ಒಂದು ಎಷ್ಟಷ್ಟು ಉದ್ದ ಇದೆ ಗುರು ಕ್ಯಾಮಲ್ಲು. ನನ್ನ ರಿಯಲ್ ಲೈಫಲ್ಲಿ ಫಸ್ಟ್ ಟೈಮ್ ನೋಡ್ತಾ ಇರೋದು ಕ್ಯಾಮಲ್ಲು. 1 2 ಹತ್ರ ಹೋಗಂಗಿಲ್ಲ ಅನಿಸುತ್ತೆ. ನೈಸ್.
ಫಾರ್ ದಸರಾ ಪರ್ಪಸ್ ಅಂದರೆ ದೊಡ್ಡ ಪ್ಯಾಲೇಸ್ ತುಂಬ ನಡೆದು ಬಿಟ್ಟಿಯಪ್ಪ. ದಿಸ್ ಇಸ್ ಮೇನ್ ಟೆಂಪಲ್ ಇಸ್ ಕೋಟೆ ಆಂಜನೇಯ ಟೆಂಪಲ್. ನೋ ನೋ ಇಟ್ ಇಸ್ ಔಟ್ಸೈಡ್ ಫ್ರಮ್ ಎಕೋ ಸೆಂಟರ್. ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ, ಪರವಾಗಿಲ್ಲ, ಒಪ್ಕೊಬೋದು. ನೋ ನೋ ದಿಸ್ ಇಸ್ ನಾಟ್ ಟೆಂಪಲ್ ಬಟ್ ದೇ ವರ್ಷಿಪ್ ಎವ್ರಿ ಡೇ ಅಂತೂ ಇಂತೂ ಫ್ರಂಟ್ ಸೈಡ್ ಆಫ್ ದ ಪ್ಯಾಲೇಸ್ ಹತ್ರ ಬಂದ್ವಿ. ಇದರಿಂದ ಫ್ರಂಟ್ ಸೈಡ್ ತೋರಿಸೋಣ, ಅದು ತೋರಿಸ್ತೀವಿ. See that you seen the flex, no? He is the main purpose to improve the palace. He is died on 2000. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. Elephants ಆ ಮೋಡ ಇದಕ್ಕೂ ಆ ರೆಡ್ ಕಲರ್ ಏನಕ್ಕೆ ತೆಗೆದ್ರು ಅಂತ ಗೊತ್ತಾಗ್ತಿಲ್ಲ. ಅದೇ ಆ್ಯಕ್ಚುಲಿ ಪ್ಯಾಲೇಸಿನ ಲುಕ್ ಇತ್ತು. ಆ ಗೋಲ್ಡನ್ ಮೋಸ್ಟ್ಲಿ ಪೇಂಟ್ ಮಾಡ್ತಾರೆ ಅಂದ್ಕೊತೀನಿ, ಅದಕ್ಕೆ ತೆಗ್ದಿರ್ಬೋದು. ಬಟ್ ಅದೇ ಒಂಥರ ಎದ್ದು ಕಾಣ್ತಾ ಇರೋದು. ಸಂಜೆ ತನಕ ಇರೋಣ ಅಂದರೆ ತಿಲಕ್ಕಿ ಒಂಚೆ ಕೆಲಸ ಇದೆ, ಸೊ ಲೈಟ್ ಶೋ ನೋಡೋಕ್ಕಾಗಲ್ಲ. ಹೋಪ್ ನನಗೇನಾರ ಹತ್ರ ಇದ್ದರೆ ನಾನು ರೂಮಿಂದ ಬರ್ತೀನಿ, ನೋಡೋಣ ಲೈಟ್ ಶೋ ನೋಡೋಕ್ಕೆ. ಬಟ್ ಅದಕ್ಕೋಸ್ಕರ ಅಂತಲೇ 150 ರೂಪಾಯಿ ಕೊಟ್ಟು ಬರೋದು ವರ್ತ್ ಇಲ್ಲ ಅನಿಸುತ್ತೆ. ಲೆಟ್ಸ್ ಸಿ ವಾಟ್ ಟು ಡೂ. ಆನೆ ಸ್ನಾನ ಮಾಡೋದು ತೋರಿಸ್ತೀನಿ ಬನ್ನಿ. ಆ್ಯಕ್ಚುಲಿ ಇಲ್ಲಿತ್ತು, ಈಗ ಮೋಸ್ಟ್ಲಿ ಇಷ್ಟೊತ್ತಿನಲ್ಲಿ ಸ್ನಾನ ಮಾಡಿಸೋ ಟೈಮಿಂಗ್ ಇರ್ಬೋದು, ಅಥವಾ ಅಲ್ಲಿ ಪೂಲ್ ಒಳಗೆ ಕರ್ಕೋಗ್ಬಿಡ್ತಾರೆ ಅನಿಸುತ್ತೆ. ಅದೇ ಸ್ನಾನ ಮಾಡ್ಕೊಳ್ತಾ ಏನೋ, ನೋಡೋಣ ಬನ್ನಿ ಅಲ್ಲೇ ಹತ್ರ ಹೋಗಿ. ಹಾಯ್ ಹಾಯ್. ಸ್ವಲ್ಪ ದೂರದಲ್ಲೇ ಇರೋಣ ತಡಿಯಪ್ಪ, ಯಾಕಬೇಕು. ಕ್ರೇಜಿ ಇದೆ ಏನು. ಅಣ್ಣ ನಮ್ಮ ಲಾಗಿ ಒಂದು ಆಯ್ ಮಾಡಿಸಿ ಅಣ್ಣ, ನಮ್ಮ ಲಾಗಿ ಒಂದು ಆಯ್, ನಮ್ಮ ಲಾಗಿ ಒಂದು ಆಯ್ ಮಾಡಿಸಿ ಅಂದೆ. ಕ್ರೇಜಿ ಕ್ರೇಜಿ ಇದೆ. ಬರ್ಬೋದು ಹತ್ರ. ಇನ್ನೊಂದು ಅಲ್ಲಿ ನೋಡಿ ಸ್ನಾನ ಮಾಡ್ತೈತೆ. ಅಲ್ಲ ಬೆಳಗಿನ ಸಂಜೆ ತನಕ ಇಲ್ಲೇ ಇರ್ತಾವ ಅವು. ಬಿಸಿಲು ಹಾಂ, ಅದು ನೋಡಿ ಎಷ್ಟು ಚೆನ್ನಾಗಿ ಸ್ನಾನ ಮಾಡಿಸ್ಕೊಂತೈತೆ. ಹಿಂದೆ ತಿರುಗಿ ಮುಂದೆ ತಿರುಗಿ ಹೇಳಿದ ಮಾತು ಕೇಳ್ತಾವಲ್ಲ, ಪರವಾಗಿಲ್ಲ. ಇದು ನೋಡಿ ಆನೆ ಸ್ನಾನ ಮಾಡೋ ಜಾಗ. ನಾನೇನೋ ಈ ಸ್ವಿಮ್ಮಿಂಗ್ ಪೂಲ್ ಆ ಥರ ಏನೋ ಇರುತ್ತೆ ಅಂದ್ಕೊಂಡಿದ್ದೀನಿ, ಆ ಥರ ಇಲ್ಲ. ಏನೋ ಮಾಮೂಲಿ ಪೈಪ್, ನೀರು ಹಾಕಿ ಪೈಪ್ ಇರೋದು. ನೈಸ್. ನೀರು ಕುಡಿತೈತೆ ಚೆನ್ನಾಗಿ. ಕ್ಯಾಮ್ರಾಮ್ಯಾನ್ ಯಶಸ್ ತೆಗೆ ಹತ್ರ ಬೇಡಪ್ಪ, ಯಾಕೆ ಬೇಕು. ಎಲ್ಲಿ ಚಿಕ್ಕ ಚಿಕ್ಕ ಆನೆಗಳು ದೊಡ್ಡದಿರುತ್ತಲ್ವಾ? ಇದು ಹೆಣ್ಣು ಮರಿ, ಹೆಂಗಿನ ಅಲ್ಲ, ಹೆಣ್ಣು ಮರಿನಾ? ಅದಾದ ಸ್ನಾನ ಮಾಡ್ಕೊಂತೈತಾ, ನೀರು ಕುಡಿತೈತೆ. ಕ್ರೇಜಿ. ಇದು ನೋಡಿ ಹೆಂಗೆ ಬಾಯೊಳಗಿಂದ ಸೊಂಟ್ಲೊಳಗಿಂದ ನೀರು ತಗೊಂಡು ತನ್ನ ಬಾಡಿಗೆ ಆ ಕಡೆ ಒಂದ್ಸತಿ, ಈ ಕಡೆ ಒಂದ್ಸತಿ. ಏನಕ್ಕೆ ಹೀಟ್ ಆಗಬಾರ್ದಂತನ. ಕ್ರೇಜಿ. ಬಾಯ್ ಬಾಯ್. ಆಶೀರ್ವಾದ ಮಾಡಿಸ್ಕೊ. ಹಾಂ, ಮಾಡಲ್ಲ ನೀನು ಮಾಡ್ಕೊಳಪ್ಪ. ಸೊ ಇಷ್ಟೇ ಇದು ಮೈಸೂರು ಪ್ಯಾಲೇಸು. ಇಷ್ಟ ತನಕ ನೋಡಿದ್ವಿ. 2 ಗಂಟೆಗೆ ಬಂದಿದ್ದರು, ಆಲ್ಮೋಸ್ಟ್ 4 ಗಂಟೆ ಆಗಿದೆ. 2 ಗಂಟೆ ಸುತ್ತಾಡಿ ಬಂದ್ವಿ. ಅಲ್ಲಿ ಆನೆ ನೋಡ್ಕೊಂಬಂದ್ವಿ, ಇದೆಲ್ಲ ನೋಡ್ಕೊಂಬಂದ್ವಿ. ಸೊ ಇಲ್ಲಿಂದ ಓಡೋಣ ಮುಂದೆ. ಎಲ್ಲಾರ ಹೋದರೆ ತೋರಿಸ್ತೀನಿ, ಇಲ್ಲ ಅಂತ ಹೇಳಿದ್ರೆ ರೂಮಿಗೆ ಹೋಗಿ ಮಲ್ಕೊತೀನಿ. ಓಕೆ, ಬಾಯ್ ಬಾಯ್. ಇಂತೂ ಮೈಸೂರು ಪ್ಯಾಲೇಸ್ ನೋಡ್ಬಿಟ್ವಿ, ಶಬಾಷ್. ನಾನು ಸ್ಟಾರ್ಟಿಂಗ್ ಅಂದ್ಕೊಂತ ಇದ್ದೆ 150 ರೂಪಾಯಿ ವರ್ತ್ ಇರುತ್ತೋ ಇಲ್ವಾ ಅಂತ.
ವರ್ತಿದೆ, ಪರವಾಗಿಲ್ಲ. ಇವ್ರು ಫಾರಿನರ್ಸಿಗೆ ಜಾಸ್ತಿ ಆಯಿತು ₹1000, ಬಟ್ ನಮಗೆ ₹150 ಪರವಾಗಿಲ್ಲ. ಸೊ ಬಾಯ್ ಬಾಯ್ ಮೈಸೂರು ಪ್ಯಾಲೇಸ್. ಸಿಗೋಣ ಮುಂದಕ್ಕೆ ಇನ್ನೊಂದು ಸತಿ. ಈಗ ಸದ್ಯಕ್ಕೆ ಏನು ಬರಲ್ಲ ಅಂದ್ಕೊಂತೀನಿ. ಈಗ ಬಂದಿದ್ದು ನೆಕ್ಸ್ಟ್ ಇನ್ನು ಯಾವಾಗ ಬರ್ತೀನೋ ಏನೋ ಗೊತ್ತಿಲ್ಲ. ಸೊ ಬಾಯ್ ಬಾಯ್. ಸಂಜೆ ಹೊತ್ತಿಗೆ ಜಾಸ್ತಿ ರಶ್ ಆಯಿತು, ಜನನೂ ಜಾಸ್ತಿ ಆದರು ಪ್ಯಾಲೇಸ್ ನೋಡೋಕ್ಕೆ. ಯಾಕಂದರೆ ಸ್ಯಾಟರ್ಡೆ ನೈಟು. ಇವತ್ತು ಆಲ್ಮೋಸ್ಟ್ ಎಲ್ಲರೂ ಟ್ರಿಪ್ ಗಿಪ್ ಅಂತ ಬರ್ತಾರೆ. ಎಲ್ಲ ಕರ್ನಾಟಕ ಟೂರಿಸಮ್ ಇದು ಹಾಕೊಂಬಿಟ್ಟು ಮಕ್ಕಳು ಮರಿಗಳು. ನೈಸ್. ಅದ ಸ್ಕೂಲ್ ಟ್ರಿಪ್ ಅಂತ ಐತೆ ಅನಿಸುತ್ತೆ. ಮೈಸೂರಲ್ಲಿ 2 ಫೇಮಸ್ಸು. ಒಂದು ಸೀರೆ, ನೀವು ಎಲ್ಲಿ ನೋಡಿ ಅಲ್ಲಿ ಸೀರೆ ಅಂಗಡಿ. ಇನ್ನೊಂದು ಬಂದುಬಿಟ್ಟು ನಿಮಗೆ ಜ್ಯುವೆಲರಿ ಶಾಪ್ಸು. ಎಷ್ಟು ಜ್ಯುವೆಲರಿ ಶಾಪ್ ಸಿಗ್ತಾವೆ ಅಂದ್ರೆ ಅಷ್ಟು ಜ್ಯುವೆಲರಿ ಶಾಪ್ ಸಿಗ್ತಾವೆ. ಬಾಯ್ ಬಾಯ್. ರೂಮ್ ಟೂರ್ ಕೊಡೋದಾದರೆ ಇಷ್ಟೇ, ಮುಗಿದೋಯ್ತು. ಬಟ್ ಇದೆಷ್ಟು ಒಂದು ₹700 ಏನೋ ಸಿಕ್ಕಿರೋದು. ಸಾಕಲ್ಲ ಅಂತ ವಾಶ್ರೂಮು ಸಾಕು, ಬೇಜಾನಾಯ್ತು. ₹700 ಇನ್ನೆಷ್ಟು ಕೊಡೋಕ್ಕಾಗುತ್ತೆ? 5 ಸ್ಟಾರ್ ಹೋಟ್ಲ್ ಹಾಕ್ಕೊಡ್ತಾರೆ ಅಂತ ಹೇಳ್ಬಿಟ್ಟು ಇದನ್ನೇ ತಗೊಂಡ್ವಿ ಅತ್ಲಿಗೆ. ಫೈನ್. ಸೊ ಈಗ ಎಡಿಟ್ ಮಾಡ್ತೀನಿ ಕೂತ್ಕೊಂಡು. ಎಡಿಟಿಗೆ ಎಲ್ಲ ಇರೋದನ್ನೆಲ್ಲ ಮುಗಿಸ್ತೀನಿ. ಸೊ ಇವತ್ತಿಗೆ ಇಷ್ಟ ಇರಲಿ. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಬಾಯ್ ಬಾಯ್. ಏನಾದ್ರು ಸಂಜೆ ಹೋದರೆ ಸಂಜೆನೂ ತೋರಿಸ್ತೀನಿ.